ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಸಮಾಜಶಾಸ್ತ್ರ ಉಗಮ ಬೆಳವಣಿಗೆ. ಯಾಕಂದ್ರೆ ನಿನ್ನೆಯ ಕ್ಲಾಸ್ನಲ್ಲಿ ಏನು ತಿಳ್ಕೊಂಡ್ವಿ, ಸಮಾಜಶಾಸ್ತ್ರದ ಅರ್ಥ ಮತ್ತು ಉತ್ಪತ್ತಿ ಬಗ್ಗೆ ಏನು ಸಮಾಜಶಾಸ್ತ್ರ ಉತ್ಪತ್ತಿ ಹೇಳಿದ್ರು, ಎಲ್ಲಿ ಸಮಾಜಶಾಸ್ತ್ರವನ್ನು ಆಗಸ್ಟ್ ಕಂಪ್ಯೂಟರ್ ಎಲ್ಲಿ ಬಳಕೆ ಮಾಡಿದ್ರು, ಸಮಾಜಶಾಸ್ತ್ರದ ಬಗ್ಗೆ ಪ್ರಮುಖವಾದ ಯಾವ ಸ್ಪೇಸ್ ಸ್ಟಾರ್ಟ್ ಆಯಿತು, ಅದರ ಪ್ರಮುಖ ಭಾಗಗಳು ಯಾವ ತಿಳ್ಕೊಂಡಿವಿ. ಅದರ ಪ್ರಮುಖವಾಗಿ ಇವತ್ತಿನ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅಂತ ಹೇಳಿದ್ವಿ. ಯಾಕಂತ ಬರೀ ಸಮಾಜಶಾಸ್ತ್ರದ ಉಗಮ ಆಯಿತು, ಅದ್ರ ಬಗ್ಗೆ ಬೆಳವಣಿಗೆಗಳನ್ನ ಯಾವ ರೀತಿ ಮಾಡಿದ್ರು, ಕೆಲವೊಂದು ಘಟನೆಗಳ ನಡುವೆ ಸಂದರ್ಭದೊಳಗೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಏನು ಮಾಡಿದ್ರು, ಪ್ರಮುಖವಾದ ತಿಳಿಸ್ಕೊಡ್ತೀವಿ. ಸಮಾಜಶಾಸ್ತ್ರ ಉಗಮ ಎಲ್ಲ 19ನೇ ಶತಮಾನದ ಮಧ್ಯಭಾಗದಲ್ಲಿ ಅಂತ ಕೇಳ್ತೀವಲ್ಲ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಏನಾಗ್ತದೆ, ನಮ್ಮ ಸಮಾಜಶಾಸ್ತ್ರವನ್ನು ಪ್ರತ್ಯೇಕ ಮತ್ತು ಸ್ವತಂತ್ರ ಶಾಸ್ತ್ರವನ್ನಾಗಿ ಏನಾಗ್ತೈತಿ, ಪ್ರಮುಖವಾಗಿ ಬೆಳೆದುಕೊಂಡು ಬರ್ತೈತಿ ಅಂತ ಇಷ್ಟೊಳಗೆ ಇದೇ 50 ವರ್ಷದ ವೈಜ್ಞಾನಿಕ ಸ್ವರೂಪ ಬರ್ತೈತಿ ಅಂತ ಇಷ್ಟುಬಿಡ್ತಾರೆ. ಯಾಕಂದ್ರೆ ಬರೀ 19ನೇ ಶತಮಾನ ಒಳಗ 1839 ಏನಾಗ್ತೈತಿ, ನಮ್ಮ ಸಮಾಜಶಾಸ್ತ್ರವನ್ನು ಪದವನ್ನು ಬಳಕೆ ಮಾಡ್ತಾರೆ. ಬಳಕೆ ಮಾಡಿದ ನಂತರ ಏನಾಗ್ತದೆ, ಸಮಾಜಶಾಸ್ತ್ರವನ್ನ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡ್ಬೇಕಂತ ಆಗಸ್ಟ್ ಕಂಪ್ಯೂಟರ್ ವಿಜ್ಞಾನ ರೀತಿಯಲ್ಲಿ ಏನ್ ಮಾಡ್ತಾರೋ ಹೇಳಿಕೆಗಳನ್ನ ಕೊಡ್ತಾರೆ. ಒಂದು ಪ್ರತ್ಯೇಕ ಶಾಸ್ತ್ರವಾಗಿ ಮತ್ತು ವಿಜ್ಞಾನ. ಇಲ್ಲಿ ಸಮಾಜಶಾಸ್ತ್ರ ಏನ ಮೊದಲು ಬಳಕೆಯಲ್ಲಿ ಇತ್ತೋ ಇಲ್ಲೋ, ಸಮಾಜಶಾಸ್ತ್ರವನ್ನು ಮೊದಲು ಬಳಕೆಯಲ್ಲಿ ಮಾಡ್ತಿದ್ರೋ ಇಲ್ಲೋ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ಭಾಗ. ಯಾಕಂದ್ರೆ ಸಮಾಜಶಾಸ್ತ್ರ ಒಂದು ಮಾನವನ ಹುಟ್ಟಿನಿಂದ ಪಡೆದುಕೊಂಡು ಬಂದಿರತಕ್ಕಂಥ ಒಂದು ಚಿಂತನೆಯನ್ನು ತಿಳಿಸ್ಕೊಡ್ತೀವಿ. ಆದ್ರಿಂದ ಪದ ಶಾಸ್ತ್ರವಾಗಿ ಮತ್ತು ಒಂದು ಅಧ್ಯಯನವಾಗಿ ಎಲ್ಲಿ ಪಡ್ಕೊತೀವಿ ಅಂದ್ರೆ ಒಂದು ಇತ್ತೀಚಿನ ಕಾಲಘಟ್ಟದಲ್ಲಿ ಏನು ತಿಳಿಸ್ಕೊಡ್ತೀವಿ. ಅದರ ಪ್ರಮುಖವಾಗಿ 19ನೇ ಶತಮಾನ ಮಧ್ಯಭಾಗ ಇರ್ಬೋದು, ಈಗ 50 ವರ್ಷದ ವೈಜ್ಞಾನಿಕ ಸ್ವರೂಪವನ್ನು ಪಡೆದುಕೊಂಡಿರುವ ತಿಳಿಸ್ಕೊಡ್ತೀವಿ. ಸಮಾಜಶಾಸ್ತ್ರ ಆಗಸ್ಟ್ ಕಂಪ್ಯೂಟರ್ ಸಾಮಾಜಿಕ ಚಿಂತನೆಯ ಮುಖಾಂತರ ಏನ್ ಮಾಡ್ತಾರೋ ಶಾಸ್ತ್ರ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾರೆ. ಅದೇ ರೀತಿ ಸಮಾಜಶಾಸ್ತ್ರ ಒಂದು ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಇತ್ತು ಅಂತ ತಿಳಿಸ್ಕೊಡ್ತಾರೆ. ಯಾಕಂತಂದ್ರೆ ವೇದಗಳಲ್ಲಿ ನಾವೇನ್ ಮಾಡ್ತೀವಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಒಳಗೆ ಏನ್ ಮಾಡ್ತೀವಿ, ಅಲ್ಲಿ ಇರ್ತಕ್ಕಂಥ ಸಂಸ್ಕೃತಿಗಳ ಸಂಬಂಧಪಟ್ಟಂಗೆ ನೋಡ್ತೀವಿ, ಸಾಮಾಜಿಕ ವ್ಯವಸ್ಥೆಗಳನ್ನ ನೋಡ್ತೀವಿ, ಸಾಮಾಜಿಕ ಜಾತಿ ವ್ಯವಸ್ಥೆಗಳನ್ನ ನೋಡ್ತೀವಿ, ಅಲ್ಲಿ ಹಿರಿಯ ಶ್ರೇಣಿ ವ್ಯವಸ್ಥೆಗಳನ್ನ ನೋಡ್ತೀವಿ. ಇದು ಸಮಾಜಕ್ಕೆ ಸಂಬಂಧಪಟ್ಟಂಗೆ ಅಂತ ತಿಳ್ಕೊತಿಲ್ಲ. ಸಮಾಜಶಾಸ್ತ್ರ ಇತ್ತು, ಆದ್ರೆ ಸರಿಯಾದ ರೀತಿಯಲ್ಲಿ ನಮ್ಮಲ್ಲಿ ಬಳಕೆಯಲ್ಲಿ ಇರಲಿಲ್ಲ ಅಂತ ತಿಳಿಸ್ಕೊಡ್ತಾರೆ. ಈ ಸಂದರ್ಭದೊಳಗ ವೇದಗಳಲ್ಲಿ ನಾವು ಕಾಣ್ತೀವಿ, ಉಪನಿಷತ್ತುಗಳಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಇಂದಿನ ಆ ಕಾಲಘಟ್ಟದ ಮುಖಾಂತರ ಏನ್ ಮಾಡಿದ್ರೆ, ಕೆಲವೊಂದು ಚಿಂತಕರು ಏನ್ ಮಾಡಿದ್ರೆ ಸಮಾಜಕ್ಕೆ ತಕ್ಕಂಗ ಕೆಲವೊಂದು ಕೃತಿಗಳನ್ನ ಬರೆದ್ರು. ಅದ್ರೊಳಗ ಪ್ರಮುಖವಾಗಿ ಯಾವ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ಏನಾಗಿರ್ತೈತೆ ಅಂದ್ರೆ, ರಾಜ್ಯದ ಬಗ್ಗೆ ತಿಳಿದುಕೊಂಡ್ರೆ ಸಮಾಜದ ಪ್ರಜೆಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಒಂದು ಅರ್ಥಶಾಸ್ತ್ರ ಅಂತ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ರಾಜನಾದವನ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಸಮಾಜದಲ್ಲಿ ಯಾವ ರೀತಿಯ ಕಟ್ಟಡಗಳು ತರಬೇಕು, ಸಮಾಜದ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಯಾವ ರೀತಿ, ಅಲ್ಲಿ ಮಂತ್ರಿಯ ಕಾರ್ಯಗಳೇನು, ಪ್ರಜೆಗಳ ಕಾರ್ಯಗಳೇನು, ಅಲ್ಲಿರ್ತಕ್ಕಂಥ ಪ್ರಜೆಗಳ ಯಾವ ರೀತಿ ವರ್ತನೆಗಳಿರ್ಬೇಕು ಅನ್ನೋ ಪ್ರಮುಖವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಾರ ಅಂತ ತಿಳಿಸ್ಕೊಡ್ತೇವೆ. ಅದೇ ರೀತಿಯಾಗಿ ಧರ್ಮಶಾಸ್ತ್ರ ಅಂತ ಕರಿತೀವಿ. ಮನುವಿನಲ್ಲಿ ಧರ್ಮಶಾಸ್ತ್ರ. ಯಾಕಂದ್ರೆ ಬರೀ ಮನುತನ ಸ್ತ್ರೀಯರ ಸ್ಥಾನಮಾನ, ಸಮಾಜದಲ್ಲಿ ಸ್ತ್ರೀಯರ ಸ್ಥಾನಮಾನಗಳು ಯಾವ ರೀತಿ ಇರು, ಪುರುಷರ ಸ್ಥಾನಮಾನಗಳಿರಬೇಕು, ಅವರ ವರ್ತನೆಗಳು ಯಾವ ರೀತಿ ಇರಬೇಕು, ಸಮಾಜದ ನಡುವೆ ಅವರ ಸಂಬಂಧಗಳೇನು ಬಗ್ಗೆ ಏನ್ ಮಾಡ್ತಾರೋ ಧರ್ಮಶಾಸ್ತ್ರದ ಮನೋರು ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಪ್ಲೂಟೋನ ರಿಪಬ್ಲಿಕ್, ರಾಜಕೀಯವಾಗಿರ್ತಕ್ಕಂಥ ವಿಷಯಗಳನ್ನ ಏನ್ ಮಾಡ್ತಾರೋ ಸಾಮಾಜಿಕವಾಗಿ ರೀತಿಯಲ್ಲಿ ಏನ್ ಮಾಡ್ತಾರೋ ಪ್ಲೂಟೋ ತನ್ನ ರಿಪಬ್ಲಿಕ್ ದಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ಅರಿಸ್ಟಾಟಲ್ ಆಗಿರ್ಬೋದು, ಏನ್ ಮಾಡ್ತಾರೆ ಅರಿಸ್ಟಾಟಲ್ ಪೊಲಿಟಿಕ್ಸ್ ಎಥಿಕ್ಸ್ ಎಂಬ ಏನ್ ಮಾಡ್ತಾರೋ ತಮ್ಮ ರಾಜಕೀಯವಾಗಿರ್ತಕ್ಕಂಥ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಪ್ರಾಚ್ಯವಾದ ಸಮಾಜ ದೃಷ್ಟಿಕೋನ ಮುಖಾಂತರ ಏನು ಉಲ್ಲೇಖ ಚಿಂತಕರು, ಯಾಕಂದ್ರೆ ಇವರೆಲ್ಲ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರ ಏನ್ ಮಾಡ್ತಾರೋ ಉಲ್ಲೇಖ ಮುಖಾಂತರ ಸಾಮಾಜಿಕ ಸುಧಾರಕರಾಗಿರ್ಬೋದು, ಇತಿಹಾಸಕಾರಕರು, ಕಾನೂನುತಜ್ಞರಾಗಿರ್ಬೋದು, ಇವೆಲ್ಲ ಮುಂತಾದ ಕರಿತೀವಿ. ಯಾಕಂದ್ರೆ ಸಮಾಜಶಾಸ್ತ್ರಜ್ಞರು, ಯಾಕಂದ್ರೆ ತಮ್ಮ ಆ ಕಾಲಘಟ್ಟದ ಮುಖಾಂತರ ಆ ಕಾಲ ನಾವು ಸಿಚುವೇಶನ್ ಅಂತೀವಲ್ಲ, ಆ ಈಗಿನ ಸಮಾಜ ಸುಧಾರಕರಾಗಿರ್ತಕ್ಕಂಥ ವಿಷಯಗಳು ಏನ್ ಮಾಡ್ತೀವಿ, ಆ ಕಾಲಘಟ್ಟದ ಮುಖಾಂತರ ಏನೋ ತಮ್ಮ ಕೃತಿಗಳಾಗಿರ್ಬೋದು, ತಮ್ಮ ಚಿಂತನೆಗಳಾಗಿರ್ಬೋದು, ಇತಿಹಾಸಗಳನ್ನ ಏನ್ ಮಾಡಿದ್ರೆ ಸೃಷ್ಟಿ ಆಗಿತ್ತು ಅಂತ ತಿಳಿಸೋದು. ಯಾಕಂದ್ರೆ ಸಮಾಜಶಾಸ್ತ್ರ ಆಲ್ರೆಡಿ ಉಗಮ ಇತ್ತು, ಆದ್ರೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಕೆಲವೊಂದು ಶಾಸ್ತ್ರಜ್ಞರುಗಳನ್ನ ತಿಳಿಸ್ಕೊಡ್ತಾರೆ. ಅದೇ ರೀತಿ ಏನ್ ಮಾಡ್ತಾರೆ ಅಂದ್ರೆ ಆಗಸ್ಟ್ ಕಂಪ್ಯೂಟರ್ ಇದರ ಸಮಾಜಶಾಸ್ತ್ರ ಒಂದು ಸಪರೇಟ್ ಆದ ಒಂದು ವಿಭಾಗ ರೀತಿಯಲ್ಲಿ, ಒಂದು ಶಾಸ್ತ್ರದ ರೀತಿಯಲ್ಲಿ ಏನ್ ಮಾಡ್ತಾರೆ, 19ನೇ ಶತಮಾನ ಒಳಗೆ ಏನ್ ಮಾಡ್ತಾರೋ ಹಲವಾರು ಶಾಸ್ತ್ರಜ್ಞರು ಮತ್ತು ಪ್ರಮುಖವಾಗಿ ಆಗಸ್ಟ್ ಕಂಪ್ಯೂಟರ್ ಏನ್ ಮಾಡ್ತಾರೋ ಇದನ್ನ ಶಾಸ್ತ್ರದ ರೀತಿಯಲ್ಲಿ ಏನ್ ಮಾಡ್ತಾರೋ ಅಧ್ಯಯನ ಮಾಡಲು ಒಂದು ಪ್ರಮುಖ ಉಗಮ ಕೇಳ್ತಾರೆ. ಅದೇ ರೀತಿ ಸಪೋರ್ಟ್ ಕೊಡೋರು ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ಬೋದು, ಮ್ಯಾಕ್ಸ್ ವೆಬರ್ ಆಗಿರ್ಬೋದು, ಇಂಥವರೆಲ್ಲ ಏನ್ ಮಾಡ್ತಾರೆ ಸಮಾಜ ಸಂಬಂಧಪಟ್ಟ ಪ್ರಮುಖವಾಗಿ ಒಂದು ಅಧ್ಯಯನದ ರೀತಿಯಲ್ಲಿ ಒಂದು ಉಗಮಕ್ಕೆ ಕಾರಣ ಆಗುತ್ತೆ ಅಂತ ಇದೆ. ಇಲ್ಲಿ ಕೆಲವೊಂದು ಏನಾಗ್ತದೆ ಅಂದ್ರೆ ಸಮಾಜದ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ಕೇಳ್ತೀರಾ. ಸಮಾಜಶಾಸ್ತ್ರ ಕೆಲವೊಂದು ಕಾರಣಗಳು, ಸಮಾಜದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಸ್ವಲ್ಪ ಕೆಲವೊಂದು ನೋಡೋಣ.
ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾಗುತ್ತೆ. ಅಲ್ಲಿ ಸಮಾಜವಾಗಿ ಇರ್ತಕ್ಕಂಥ ಮಾನವನ ತನ್ನ ವೈಯಕ್ತಿಕವಾಗಿ ಭೌತಿಕವಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಿದ ನಂತರ ನಮ್ಮ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಮತ್ತು ಏನ್ ಮಾಡಿ ಕೆಲವೊಂದು ತಡೆಗಟ್ಟುವ ಉದ್ದೇಶಕ್ಕೆ ಏನ್ ಮಾಡ್ತಾರೆ ಸಮಾಜಶಾಸ್ತ್ರವನ್ನ ಪ್ರಮುಖವಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಘಟನೆಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಅಂದ್ರೆ ಅದ್ರ ಸಂಬಂಧಪಟ್ಟಾಗ ನಾವು ಏನ್ ಮಾಡ್ಬೇಕು ಅಲ್ಲಿರ್ತಕ್ಕಂಥ ವಿಷಯಗಳನ್ನ ಅಧ್ಯಯನ ಮಾಡ್ಬೇಕು. ಇದು ಪ್ರಮುಖವಾಗಿ ಅವಳಿ ಕ್ರಾಂತಿಯ ಪರಿಣಾಮ ಅಂತ ಹೇಳ್ತೀವಿ. ಅವಳಿ ಕ್ರಾಂತಿಯ ಪರಿಣಾಮ ಅಂದ್ರೆ ಫ್ರಾನ್ಸ್ ಮಹಾಕ್ರಾಂತಿ ಆಗಿರ್ಬೋದು, ಇಂಗ್ಲೆಂಡ್ ನ ಕೈಗಾರಿಕಾ ಕ್ರಾಂತಿ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಫ್ರಾನ್ಸ್ ಕ್ರಾಂತಿ ಒಂದು ಪ್ರಮುಖ ಕಾರ್ಯನಿರ್ವಹಿಸಿದೆ ಅಂತ ಇಷ್ಟಪಡ್ತಾರೆ. ಯಾಕಂದ್ರೆ ಸಮಾಜದಲ್ಲಿ ಫ್ರಾನ್ಸ್ ಕ್ರಾಂತಿಯಲ್ಲಿ ಹಲವಾರು ಸಾಮಾಜಿಕ ಪರಿಣಾಮಗಳು ಬೀಳ್ತಾವೆ. ಯಾಕಂದ್ರೆ ಸಾಮಾಜಿಕ ಪರಿಣಾಮ ಇಲ್ಲಿ ಫ್ರಾನ್ಸ್ ಒಳಗ ನೆಟ್ಟಕ್ಕಂತ ರಾಜಕೀಯ ಅಸ್ಥಿರತೆ ಆಗಿರ್ಬೋದು, ಸಾಮಾಜಿಕ ಗೊಂದಲಗಳಾಗಿರ್ಬೋದು, ಆರ್ಥಿಕ ಬಿಕ್ಕಟ್ಟುಗಳಾಗಿರ್ಬೋದು, ಇಂಥವನ್ನ ಏನ್ ಮಾಡ್ತೀವಿ ನಾವು ಸಾಮಾಜಿಕವಾಗಿ ತಡೆಹಿಡಿಬೇಕು. ಕೆಲವು ಚಿಂತಕರು ಏನ್ ಮಾಡ್ತಾರೋ ಸಮಾಜ ರೀತಿಯಲ್ಲಿ ಎಲ್ಲ ಒಳ್ಳೆಯ ದೃಷ್ಟಿಕೋನ ಮುಖಾಂತರ ಏನ್ ಮಾಡ್ಬೇಕು ಅಂತ ಚಿಂತನೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೋ ರಾಜಕೀಯ ಫ್ರಾನ್ಸ್ ನಲ್ಲಿ ಇರ್ತಕ್ಕಂಥ ರಾಜಕೀಯ ಅಸ್ಥಿರತೆ ಎಲ್ಲರೂ ಸಮಾನ ರೀತಿಯಲ್ಲಿ ರಾಜಕೀಯ ಇರಲಿಲ್ಲ. ಅದೇನಾಗಿದೆ ರಾಜಕೀಯವಾಗಿ ತಮ್ಮ ಶ್ರೀಮಂತರು ಬಡವರಲ್ಲಿ ಇರ್ತಕ್ಕಂಥ ಭೇದ ಭಾವಗಳನ್ನ ಹೋಗ್ಲಾಡಿಸುವುದಾಗಿರ್ಬೋದು, ಅದೇ ರೀತಿಯಾಗಿ ಸಾಮಾಜಿಕ ಗೊಂದಲ ಸಾಮಾಜಿಕ ಧರ್ಮದ ರೀತಿಯಲ್ಲಿ ಏನು ಶೋಷಣೆ ಒಳಪಟ್ಟವರಾಗಿರ್ಬೋದು. ಏನ ಶ್ರೀಮಂತರು ಏನ್ ಮಾಡ್ತಿರ್ತಾರೋ ರಾಜಕೀಯವಾಗಿ ಶ್ರೀಮಂತರಾಗ್ತಿರ್ತಾರೋ ಬಡವರಾಗ್ತಿರ್ತಾರೋ ಅಂತ ಸಾಮಾಜಿಕವಾಗಿ ತೀಸ್ಕೊಡ್ತಾರೆ. ಅದೇ ರೀತಿ ಪರ್ಯಾಯವಾಗಿ ತಮ್ಮ ರಾಜಕೀಯವಾಗಿ ನಾವು ಸಾಮಾಜಿಕ ಚಿಂತನೆ ಮುಖಾಂತರ ಏನಾಗ್ತದೆ ಕೆಲ ಪರ್ಯಾಯವಾಗಿ ಏನ್ ಮಾಡ್ತೀವಿ ಸಮಾನತೆಯನ್ನು ತಗೋತೀವಿ, ಭ್ರಾತೃತ್ವವನ್ನು ಪಡೆದುಕೊಳ್ತೀವಿ, ವ್ಯಕ್ತಿವಾದವನ್ನು ಪಡೆದುಕೊಳ್ತೀವಿ. ಯಾಕಂದ್ರೆ ಬರೀ ಸಮಾಜದಲ್ಲಿ ರಾಜಕೀಯವಾಗಿ ಒಂದು ಸಮಾನತೆ ದೃಷ್ಟಿಯ ಮುಖಾಂತರ ಸಾಮಾಜಿಕ ಗೊಂದಲಗಳನ್ನ ಹೋಗ್ಲಾಡಿಸೋದಾಗಿರ್ಬೋದು, ಅದೇ ರೀತಿ ಆರ್ಥಿಕ ಬಿಕ್ಕಟ್ಟು ಹೋಗ್ಲಾಡಿಸೋದಾಗಿರ್ಬೋದು. ಪ್ರಮುಖವಾಗಿ ಸಮಾನತೆ ಆಧಾರದ ಮೇಲೆ ಏನ್ ಮಾಡಬೇಕು ನಮ್ಮ ಸಮಾಜದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ಭ್ರಾತೃತ್ವ ಒಂದೇ ಭಾವನೆ ಮುಖಾಂತರ ಎಲ್ಲರೂ ಕಾಣಬೇಕು ಮತ್ತು ವ್ಯಕ್ತಿವಾದ ಪ್ರತಿಯೊಂದು ವ್ಯಕ್ತಿಯ ತನ್ನ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸುವಂತ ಮನೋಭಾವವನ್ನು ಪಡೆದುಕೊಳ್ಬೇಕಂತ ಏನ್ ಮಾಡ್ತಾರೋ ಪ್ರಮುಖ ಫ್ರಾನ್ಸ್ ಕ್ರಾಂತಿ ಒಂದು ಪ್ರಮುಖ ತೀಸ್ಕೊಡ್ತಾರೆ. ಅದೇ ರೀತಿ ಫ್ರಾನ್ಸ್ ನಲ್ಲಿ ಇರ್ತಕ್ಕಂಥ ಹಲವಾರು ವಿಷಯಗಳು ಏನ್ ಮಾಡ್ತಾರೋ ಸಾಮಾಜಿಕ ಚಿಂತಕರು ಏನ್ ಮಾಡ್ತಾರೋ ತಮ್ಮ ಸಮಾಜದ ಹಲವಾರು ವಿಷಯಗಳ ಬಗ್ಗೆ ಆಗಿರ್ಬೋದು ಹಲವಾರು ಚಿಂತನೆಗಳ ಮುಖಾಂತರ ಏನ್ ಮಾಡ್ತಾರೋ ಸಾಮಾಜಿಕವಾಗಿ ಎಲ್ಲರಿಗೂ ಮುಟ್ಟುವಂತ ರೀತಿಯಲ್ಲಿ ಏನ್ ಮಾಡ್ತಾರೋ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೋ ಅಂತ ಇಷ್ಟಪಡ್ತಾರೆ. ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿ ಅದೇ ರೀತಿ ಏನಾಗಿ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿ ಒಂದು ಪ್ರಮುಖ ಭಾಗ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿರ್ತೈತಿ ಈ ಸಂದರ್ಭದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಏನಾಗಿರ್ತೈತಿ ಈ ಸಂದರ್ಭದಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಹಿಡಿತವನ್ನು ಹೊಂದಿರ್ತಾರೆ ಎಲ್ಲಾ ಭೂಮಿಗಳು ಏನ್ ಮಾಡ್ತಾರೆ ಸಾಮಾಜಿಕ ಇಂಗ್ಲೆಂಡ್ ಕೈಗಾರಿಕಾ ಪ್ರಮುಖ ಎಲ್ಲ ಆಗಿನ ಪ್ರಮುಖವಾಗಿ ರಾಜರು ಏನ್ ಮಾಡ್ತಿರ್ತಾರೆ ತಮ್ಮ ಭೂ ಹಿಡುವಳಿ ಪದ್ಧತಿಗಳಾಗಿರ್ಬೋದು, ಅದೇ ರೀತಿಯಾಗಿ ತನ್ನ ಇದೊಂದು ಪ್ರಮುಖವಾದ ಭಾಗ ಅಂತ ಹೇಳ್ತೀವಿ. ಯಾಕಂತ ಕೈಗಾರಿಕಾ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿ ಏಕಂತ 18ನೇ ಶತಮಾನದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿತು ಅಂತ ಹೇಳಿದೆ. ಆಧುನಿಕ ಕ್ರಾಂತಿಯನ್ನು ಆಗಿ ಇತಿಹಾಸ ದಿಕ್ಕನ್ನು ಬದಲು ಮಾಡಿತು ಅಂತ ತಿಳಿಸ್ಕೊಡ್ತಾರೆ. ಅದರ ಕಾಯ್ದೆ ಸ್ಥಿರತೆ ಮತ್ತು ಭದ್ರತೆಗಳನ್ನ ಪ್ರಮುಖವಾಗಿ ಇಲ್ಲಿ ಕಾಣ್ತದೆ. ಯಾಕಂದ್ರೆ ಕೈಗಾರಿಕೆಗಳು ಸ್ಟಾರ್ಟ್ ಆದ ನಮ್ಮಲ್ಲಿ ಏನಾಯ್ತು ಕೈಗಾರಿಕೆಗಳು ಎಲ್ಲ ಕಡೆ ಅಂದ್ರೆ ಇಂಡಸ್ಟ್ರಿಯಲ್ ಸ್ಟಾರ್ಟ್ ಆದ ನಂತರ ಅಲ್ಲಿ ಉದ್ಯೋಗಗಳಂದ್ರೆ ಏನ್ ಮಾಡಿದ್ರು ತಮ್ಮ ಇರ್ತಕ್ಕಂಥ ಜಮೀನುಗಳ ಬಿಟ್ಟು ಏನ್ ಕೈಗಾರಿಕೆಗಳಿದ್ದಲ್ಲಿ ತಮ್ಮ ಉದ್ಯೋಗವನ್ನು ವರೆಸಿಕೊಂಡು ಹೊಂಟರು, ನಗರೀಕರಣ ಕಡೆ ಹೊಂಟರು. ಅಲ್ಲಿರ್ತಕ್ಕಂಥ ನಮ್ಮ ವ್ಯವಸ್ಥೆಯನ್ನ ಕಾಪಾಡೋಕೋಸ್ಕರ ಉದ್ಯೋಗಕ್ಕೋಸ್ಕರ ಸುವ್ಯವಸ್ಥಿತ ಕ್ರಮಬದ್ಧವಾಗಿ ನಮ್ಮ ಜೀವನ ನಡೀತಿತ್ತು ಅನ್ನೋ ಉದ್ದೇಶ ಏನು ಕೈಗಾರಿಕೆಗಳಲ್ಲಿ ಎಲ್ಲ ವಲಸಿಗಳು ಹೊಂಟು ಅಂತ ತಿಳಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಆ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಉತ್ಪಾದನಾ ಪ್ರಕ್ರಿಯೆ ಬದಲಾವಣೆ ಇದೆ. ಯಾಕೆ ಉತ್ಪಾದನೆ ಈಗ ನಾವು ಕೈಗಾರಿಕೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಉತ್ಪಾದನೆ ಮಾಡುವುದು ಆಗಿರ್ಬೋದು, ನಮ್ಮ ಗುಡಿ ಕೈಗಾರಿಕೆಗಳಾಗಿರ್ಬೋದು. ಗುಡಿ ಕೈಗಾರಿಕೆಗಳು ಏನ್ ಮಾಡೋದು ಸರಿಯಾದ ರೀತಿಯಲ್ಲಿ ರಾಜ್ಯರ ಬಳಕೆ ಮಾಡೋಲ್ಲ ಏನ್ ಮಾಡ್ತಾರೆ ಗುಡಿ ಕೈಗಾರಿಕೆ ಮುಖಾಂತರ ನಶಿಸಿ ಹೋಗಿ ಕೈಗಾರಿಕೆ ಕಳೆದಂತ ನಮ್ಮ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿ ಪ್ರಮುಖ ಕಾರ್ಯನಿರ್ವಹಿಸಲಿದೆ ಅಂತ ತಿಳಿಸ್ಕೊಡ್ತಾರೆ. ಸಂದರ್ಭ ವಸ್ತುತ್ವ ಬೃಹತ್ ಗಾತ್ರ ಕಾರ್ಖಾನೆಗಳು ಜನಸಂಖ್ಯೆ ಹೆಚ್ಚಳ ಇಂಥವೆಲ್ಲ ಏನಾಗ್ತೈತಿ ತಮ್ಮನ್ನ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಇರ್ತಕ್ಕಂಥ ಏನ್ ಮಾಡ್ತಾರೆ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಒಳಗೆ ಏನ್ ಮಾಡ್ತಾರೋ ತಮ್ಮ ಆರ್ಥಿಕತೆ ಬೆಳೆಸಿಕೊಳ್ಳೋಸ್ಕರ ಏನ್ ಮಾಡ್ತಾರೆ ಗ್ರಾಮೀಣ ಜನರೆಲ್ಲ ನಗರದಲ್ಲಿ ಮತ್ತು ಕಾರ್ಖಾನೆಗಳ ಇಂಡಸ್ಟ್ರಿಯಲ್ ಏರಿಯಾಸ್ಗಳಿಗೆ ಹೋಗ್ತಾರೆ. ಉತ್ಪಾದನಾ ಪ್ರಕ್ರಿಯೆ ಯಾಕಂದ್ರೆ ಉತ್ಪಾದನೆಯಲ್ಲಿ ಗುಡಿ ಕೈಗಾರಿಕೆಗಳ ಬಳಕೆ ಮಾಡ್ತೀವಿ ಎಲ್ಲ ಇದೇನ್ ಮಾಡಿ ಉತ್ಪಾದನಾ ಪ್ರಕ್ರಿಯೆ ಹೆಚ್ಚಳವಾಗುವುದರಿಂದ ಏನಾಯ್ತು ಇಲ್ಲಿ ಉತ್ಪಾದನೆಗಳ ಕಚ್ಚಾ ವಸ್ತುಗಳ ಪಕ್ಕಾ ವಸ್ತುಗಳನ್ನ ರೀತಿಯಲ್ಲಿ ಏನ್ ಮಾಡಾಕತ್ರು ಉತ್ಪಾದನೆ ಮುಖಾಂತರ ಏನಾಗಿ ಹೆಚ್ಚಳವಾಗಿ ಕಂಡು ಬರ್ತೈತಿ. ಬೃಹತ್ ಗಾತ್ರದ ಉತ್ಪಾದನೆ ಅದರ ಇಲ್ಲಿ ನಾವೇನು ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆಗಳು ಏನ್ ಮಾಡ್ತೀವಿ ಇವಿಗೆ 2-3 ವಸ್ತುಗಳನ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲೇನಾಯ್ತು ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿ ಮುಖಾಂತರ ಇಲ್ಲಿ ಬೃಹತ್ ಗಾತ್ರದ ಹಲವು ವಸ್ತುಗಳನ್ನ ಇಲ್ಲಿ ಉತ್ಪಾದನೆ ಮಾಡೋದು. ಇದರ ಜೊತೆಗೆ ಇಂಗ್ಲೆಂಡ್ ಕ್ರಾಂತಿ ಇದೆಯಲ್ಲ ಇದಾಯ್ತಲ್ಲ ಫ್ರಾನ್ಸ್ ಕ್ರಾಂತಿ ಆಗಿರ್ಬೋದು ಇಂಗ್ಲೆಂಡ್ ಕ್ರಾಂತಿ ಆಗಿರ್ಬೋದು ಎಲ್ಲ ಪ್ರಮುಖವಾಗಿ ಏನಾಯ್ತು ನಗರೀಕರಣಕ್ಕೆ ಒಂದು ಅವಕಾಶ ಕೊಡ್ತೀವಿ. ಇಲ್ಲಿ ನಗರೀಕರಣದೊಳಗೆ ಸಮಸ್ಯೆಗಳು ಯಾಕಂದ್ರೆ ನಗರೀಕರಣ ಒಳಗ ಜನಸಂಖ್ಯೆ ಹೆಚ್ಚಳ ಆಯ್ತು, ಅಲ್ಲಿ ಅವ್ರಿಗೆ ಬೇಕಾದಂತ ಸವಲತ್ತುಗಳಿಲ್ಲ ಸೌಲಭ್ಯಗಳಿಲ್ಲ ಇಂಥ ವಿಷಯಗಳನ್ನ ಏನ್ ಮಾಡ್ಕೊಂಡು ನಾವು ತಿಳ್ಕೊಳ್ಳೋಕೆ ಪ್ರಮುಖವಾದ ಅಲ್ಲೇನೋ ಉದ್ಯೋಗವನ್ನ ನಿರುದ್ಯೋಗ ಹೆಚ್ಚಾಯ್ತು,
ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಇಂಥ ಪ್ರಮುಖವಾಗಿ ಕಾರ್ಯ. ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರ ಏನ್ ಮಾಡಬೇಕಿತ್ತು, ಇಲ್ಲಿ ನಗರೀಕರಣ ಸಂದರ್ಭ ಒಳಗೆ ಏನಾಗಬೇಕಿತ್ತು, ಈ ಸಮಾಜದ ಕೈಗಾರಿಕಾ ಇಲ್ಲಿ ಬಂಡವಾಳಶಾಹಿಗಳು ಮತ್ತು ಏನ್ ಮಾಡಿದ್ರು ಕಾರ್ಮಿಕರ ಮಟ್ಟದಲ್ಲಿರ್ತಕ್ಕಂಥ ಸಂಘರ್ಷಗಳು ಏರ್ಪಡಾಕತ್ತು. ಇದಕ್ಕೆ ಪ್ರಮುಖವಾಗಿ ಸಮಾಜಶಾಸ್ತ್ರಜ್ಞ ಏನ್ ಮಾಡಿದ್ರು, ಇಲ್ಲಿರ್ತಕ್ಕಂಥ ನಗರಗಳನ್ನ, ಇಲ್ಲಿರ್ತಕ್ಕಂಥ ನಗರ ಸಮಸ್ಯೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸೌಲಭ್ಯಗಳ ಸಮಸ್ಯೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಉದ್ಯೋಗ ಸಮಸ್ಯೆಗಳಾಗಿರ್ಬೋದು, ಒಂದು ಶೋಷಣೆಗಳ ಸಂಬಂಧಪಟ್ಟಂಗಾಗಿರ್ಬೋದು, ಏನ್ ಮಾಡಾಕತ್ರು ತಮ್ಮ ಸಮಾಜಶಾಸ್ತ್ರಜ್ಞರು ಒಂದು ಕೊಡುಗೆ ಕೊಡಾಕ. ಅದೇ ರೀತಿ ಆಗಸ್ಟ್ ಅವ್ರು ಏನ್ ಮಾಡಿದ್ರು, ಮೂರು ಹಂತ ಸಿದ್ಧಾಂತ ಕೊಡ್ರು. ವೈಜ್ಞಾನಿಕವಾಗಿ ನಾವು ಏನೇನು ಪಡ್ಕೋಬೇಕಲ್ಲ ಅವ್ನು ಪಡ್ಕೋದು ಮೂರು ಹಂತ ಸಿದ್ಧಾಂತ ಕೊಡ್ರು. ಅದೇ ಹರ್ಬರ್ಟ್ ಸ್ಪೆನ್ಸರ್ ವಿಕಾಸ ಸಿದ್ಧಾಂತ. ಯಾಕಂದ್ರೆ ವಿಕಾಸ ಸಿದ್ಧಾಂತ ನಮ್ಗೆ ಮೆಚುರಿಟಿನ ನಮ್ಮ ಬುದ್ಧಿ ತಕ್ಕಂಗೆ ನಮ್ಗೆ ಸ್ಯಾಲರಿ ಬೇಕು ಅಂತ ಹೇಳಿ ವಿಕಾಸದ ಬಗ್ಗೆ ಸಮಾಜದಲ್ಲಿ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಇಷ್ಟು ಮ್ಯಾಕ್ಸ್ ವೆಬರ್ ತಾವು ನಾವು ಏನ್ ಮಾಡ್ತಾರೆ ಬಂಡವಾಳಶಾಹಿ ಮತ್ತು ಕಾರ್ಮಿಕ ವರ್ಗದಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಕೃತಿಗಳನ್ನ ಬರ್ತಾರೆ. ಯಾಕಂದ್ರೆ ಸಾಮಾಜಿಕ ಸುಧಾರಣೆ ತಮ್ಮದೇ ಆದ ಸಮಾಜದಲ್ಲಿ ಶೋಷಣೆಗಳ ಬಗ್ಗೆ ಬರೆದ್ರು, ಸಮಾಜದಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರು. ಅದಕ್ಕೆ ಸಮಾಜಶಾಸ್ತ್ರ ಉದ್ಯೋಗ ಕಾರಣವಾದ ಅಂಶಗಳು ಅಂತ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಫ್ರಾನ್ಸ್ ಕ್ರಾಂತಿಯಲ್ಲಿ ಇರ್ತಕ್ಕಂಥ ರಾಜಕೀಯ ಸ್ಥಿರತೆ ಬಗ್ಗೆ ಅಧ್ಯಯನ ಮಾಡಿದ್ರು. ಅದೇ ರೀತಿಗೆ ಪರ್ಯಾಯವಾಗಿ ಸಮಾಜಶಾಸ್ತ್ರ ಕೈಗೆ ಇಂಗ್ಲೆಂಡ್ ಕ್ರಾಂತಿ ಏನ್ ಮಾಡಿದ್ರು, ಇಲ್ಲಿ ಸಮಾನತೆ ಆರ್ಥಿಕ ವ್ಯವಸ್ಥೆ ಇರ್ಕೊಂಡು ಇಲ್ಲಿ ಉದ್ಯೋಗಗಳು ಹೋಗುವ ಸಂಖ್ಯೆ ಜನಸಂಖ್ಯೆ ಹೆಚ್ಚಾಯ್ತು, ನಿರುದ್ಯೋಗ ಸಂಖ್ಯೆ ಹೆಚ್ಚಾಯ್ತು. ಅದೇ ರೀತಿ ಉದ್ಯೋಗಗಳ ಸಂಖ್ಯೆಯನ್ನ ಕಡಿಮೆ ಆಯ್ತು. ಇದೇ ರೀತಿಯಲ್ಲಿ ನಗರೀಕರಣದಲ್ಲಿರ್ತಕ್ಕಂಥ ಚಟುವಟಿಕೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ವಿಷಯಗಳನ್ನ ಏನ್ ಮಾಡಿದ್ರು ಸಮಾಜದ ದೃಷ್ಟಿಕೋನ ಮುಟ್ಬೋದು. ಆಗಸ್ಟ್ ಕೌಂಟ್ ಆಗಿರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ಬೋದು, ಮ್ಯಾಕ್ಸ್ ವೆಬರ್ ಇವರು ಏನ್ ಮಾಡಿದ್ರು ತಮ್ಮದೇ ಆದ ರೀತಿಯಲ್ಲಿ ಬಂಡವಾಳಶಾಹಿ ಉದ್ಯೋಗದ ಬಗ್ಗೆ ತಮ್ಮದಾದ ಕೃತಿಗಳ ಸಮಾಜಶಾಸ್ತ್ರದ ಬಗ್ಗೆ ತಿಳಿಸ್ಕೊಟ್ರು ಅಂತ ತಿಳಿಸ್ಕೊಡ್ತಾರೆ. ಈ ಪ್ರಮುಖವಾಗಿ ಅದೇ ರೀತಿ ಈಗ ಸಮಾಜಶಾಸ್ತ್ರ ಮತ್ತೊಂದು ಘಟ್ಟ ಅಂತ ಕರಿತೀವಿ. ಭೌತಿಕ ವಿಜ್ಞಾನ ಮತ್ತು ಇತರ ಸಮಾಜದ ಬೆಳವಣಿಗೆ ಸ್ಫೂರ್ತಿ ದುಡ್ತೇನ ಭೌತಿಕ ವಿಜ್ಞಾನ. ಯಾಕಂದ್ರೆ ಸಮಾಜದಲ್ಲಿ ಜ್ಞಾನೋದಯ ಆಗಿದೆ. ಯಾಕಂದ್ರೆ ಬರೀ ಇವನ್ನೆಲ್ಲ ನಾವು ಏನ್ ಮಾಡಿದ್ವಿ, ಇವೆಲ್ಲ ಪಡಿಕೊಳ್ಳಾಗಿದೆ. ತಂತ್ರಜ್ಞಾನಗಳು ಹೆಚ್ಚಾಗಿ ಕಂಡು ಬರ್ತಾವೆ ಈ ಸಂದರ್ಭಗಳು. ಯಾಕಂದ್ರೆ ಜ್ಞಾನೋದಯ ಯುಗ ಅಂತ ಹೇಳ್ತೀವಿ. ವೈಜ್ಞಾನಿಕ ಯುಗದಲ್ಲಿ ಏನ್ ಮಾಡ್ತೀವಿ, ಇದೇ ರೀತಿ ಇವನ್ನೆಲ್ಲ ಪಡೆದುಕೊಂಡೇವು ನಾವು. ವೈಜ್ಞಾನಿಕ ಯುಗದಲ್ಲಿ ಏನ್ ಮಾಡಿದ್ವಿ, ಜ್ಞಾನವನ್ನು ಪಡೆದುಕೊಂಡ್ವಿ, ವಿಜ್ಞಾನ ತಂತ್ರಜ್ಞಾನ ಭಾರಿ ಗೌರವ ಪಡೆದುಕೊಂಡ್ವಿ. ಯಾಕಂದ್ರೆ ನಾವು ಇದೆಲ್ಲ ತಂತ್ರಜ್ಞಾನಗಳು ಕೈಗಾರಿಕೆ ಸ್ಟಾರ್ಟ್ ಆಯ್ತು, ಸಾಮಾಜಿಕವಾಗಿ ನಾವು ಏನ್ ಮಾಡಾಕತ್ತೀವಿ, ಸಮಾನತೆಯನ್ನು ಪೈಪಿಡ್ಲಾಕತ್ತೀವಿ ಮತ್ತು ಸಾಮಾಜಿಕ ಗೊಂದಲಗಳನ್ನ ನಿವಾರಣೆ ಮಾಡ್ಕೊಳಕತ್ತೀವಿ. ಇದೇ ರೀತಿ ನಾವು ಒಂದು ವೈಜ್ಞಾನಿಕ ಮತ್ತು ತಂತ್ರಜ್ಞಾನಗಳ ಏನಾಗಲಕತ್ತು ಪ್ರಮುಖವಾಗಿ ಬೆಳೆದುಕೊಂಡು ಅದು ಪಾಶ್ಚಿಮಾತ್ಯ ಏನಾದ್ರು ಇಲ್ಲಿ ಕೆಲವೊಂದು ವಿಷಯಗಳು ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ನಾವು ಪಡೆದುಕೊಂಡು ಆನಂತರ ನಮ್ಮ ಕೆಲವೊಂದು ಶಿಕ್ಷಣ ವ್ಯವಸ್ಥೆಗಳ ಜಾರಿಗೆ ಬಂದು ಶಿಕ್ಷಣಗಳಾಗಿರ್ಬೋದು, ಮಹಾವಿದ್ಯಾಲಯಗಳಾಗಿರ್ಬೋದು, ಅದೇ ರೀತಿ ಕಾಲೇಜುಗಳು ಮತ್ತು ವಿಜ್ಞಾನ, ಅದೇ ರೀತಿ ತಂತ್ರಜ್ಞಾನ ವಸ್ತುಗಳು, ಯಂತ್ರ ಉಪಕರಣಗಳೆಲ್ಲ ಬೆಳೆದುಕೊಂಡು ಸಾಮಾಜಿಕವಾಗಿ ನಾವು ಏನ್ ಮಾಡಾಕತ್ತೀವಿ ಪ್ರಮುಖವಾಗಿ ತಿಳ್ಕೊಳ್ಳಾಕತ್ತೀವಿ. ಅದೇ ರೀತಿ ಪ್ರಿಂಟರ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಮುದ್ರಣಗಳು ಇಂಥವೆಲ್ಲ ಏನ್ ಮಾಡಾಕತ್ತೀವಿ ನಾವು ಸಾಮಾಜಿಕವಾಗಿ ಪಡೆದುಕೊಳ್ಳಾಕತ್ತೀವಿ. ಅದು ಸಮಾಜ ರೀತಿಯಲ್ಲಿ ಸಮಾಜವಾದ ಒಂದೇ ರೀತಿಯಲ್ಲಿ ನಾವು ಪಡೆದುಕೊಳ್ಳಾಕತ್ತೀವಿ ಅಂತ ತಿಳಿಸ್ಕೊಡ್ತೀವಿ ಈ ಸಂದರ್ಭದೊಳಗ. ಅದೇ ರೀತಿ ವಿಭಿನ್ನ ಸಮಾಜಗಳ ಸಂಸ್ಕೃತಿ ಅಧ್ಯಯನ ಸ್ಫೂರ್ತಿ. ಯಾಕಂತಂದ್ರೆ ನಾವು ಒಂದೇ ದೇಶ ನಾವು ಏನ್ ಮಾಡ್ತೀವಿ, ಒಂದು ದೇಶದಲ್ಲಿರ್ತಕ್ಕಂಥ ಸಮಾಜವನ್ನ ಅಬ್ಸರ್ವೇಷನ್ ಮಾಡ್ತೀವಿ. ನಾವು ಈಗ ಹೆಂಗ್ ನೋಡ್ತೀರಾ, ಒಂದು ನಮ್ಮ ಬೇರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ನೋಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ನೋಡ್ತೀವಿ. ಬೇರೆ ರಾಜ್ಯದ ಆರ್ಥಿಕ ಮಟ್ಟವನ್ನು ನೋಡ್ತೀವಿ, ನಮ್ಮ ರಾಜ್ಯದ ಆರ್ಥಿಕ ಮಟ್ಟವನ್ನು ನೋಡ್ತೀವಿ. ಅಲ್ಲಿರ್ತಕ್ಕಂಥ ಬೇರೆ ರಾಜ್ಯದ ಸಂಸ್ಕೃತಿಗಳನ್ನು ನೋಡ್ತೀವಿ, ನಮ್ಮ ರಾಜ್ಯದ ಸಂಸ್ಕೃತಿ ನೋಡ್ತೀವಿ. ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿ ಅಧ್ಯಯನ ಕರಿತೀವಲ್ಲ, ಇಲ್ಲೇನಾದ್ರು ಭೌತಿಕ ಪಿರಾಮಿಡ್. ಯಾಕಂದ್ರೆ ಅಬ್ಸರ್ವೇಷನ್ ಮಾಡಾಕತ್ತೀವಲ್ಲ ನಾವು ಸಮಾಜವನ್ನ ಯಾವ ರೀತಿ ನೀಡಲಾಗತ್ತೀವಿ, ಸಮಾಜ ಯಾವ ರೀತಿಯನ್ನ ನಾವು ಬದಲಾವಣೆ ತರಾಕತ್ತೀವಿ ಅಂತ ಪ್ರಮುಖವಾಗಿ ಅದೇ ರೀತಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾರೆ. ಅವಾಗ ಯುರೋಪ್ ಸಾಮ್ರಾಜ್ಯದ ಮೂಲೆಗಳಲ್ಲಿ ತಮ್ಮ ವಸಾಹತುಶಾಹಿ ಸ್ಥಾಪಿಸಿ ನಾನಾ ತರನಾದ ಸಮಾಜಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಪರಿಚಯಿಸಿದರು ಅಂತ ಯಾಕಂದ್ರೆ ತಮ್ಮದೇ ಆದ ಸಂಸ್ಕೃತಿಯಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಅವರು ಇದು ಮಾಡಿದ್ರು. ತಮ್ಮದೇ ಆದ ವೈವಿಧ್ಯಮಯವಾದ ಇರ್ತಕ್ಕಂಥ ವಿಷಯಗಳನ್ನ ಸಮಾಜಕ್ಕೆ ತಿಳಿಸ್ಕೊಟ್ರು. ಅದೇ ರೀತಿ ಭೌತಿಕ ಮಟ್ಟವನ್ನು ಸಮಾಜವನ್ನ ತಿಳಿಸ್ಕೊಟ್ರು. ಸಮಾಜ ನಡುವೆ ಇರ್ತಕ್ಕಂಥ ಎಷ್ಟೆಷ್ಟು ವೈಪರೀತ್ಯಗಳನ್ನ ಹೇಗೆ ಕಾಣ್ತೀವಿ, ಹೇಗಿರ್ತೀವಿ ಅನ್ನೋದು ನಾವು ತಿಳಿಸ್ಕೊಟ್ರು. ಅದೇ ಸಮಾಜ ಪ್ರಗತಿ ಒಂದೇ ತೆರನಾಗಿ ಇರಲಾರದು ಅಂತ ತಿಳಿಸ್ಕೊಡ್ತಾರೆ ಈ ಸಂದರ್ಭ. ಇವಾಗ ಸಮಾಜದಲ್ಲಿರ್ತಕ್ಕಂಥ ವಿಷಯಗಳು ಒಂದೇ ತೆರನಾಗಿ. ಯಾಕಂದ್ರೆ ಅದೇ ಹೇಳಿಲ್ಲ, ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಸಂಸ್ಕೃತಿ ಸಂಪ್ರದಾಯಗಳ ಬೇರೆ ಹಳ್ಳಿಗಳಲ್ಲಿ ಇರಲ್ಲ, ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಇಲ್ಲಿ ಇರಲ್ಲ. ಇದೇ ರೀತಿ ನಾವು ಏನ್ ಮಾಡಬೇಕು, ಸಮಾಜದಲ್ಲಿರ್ತಕ್ಕಂಥ ಒಂದು ಸ್ವತಂತ್ರವಾದ ಮತ್ತು ವಿಶಿಷ್ಟವಾದ ಅಧ್ಯಯನ ಶಾಸ್ತ್ರಗಳಿಗೆ ಮೂಡಿ ಬಂದಿದ್ದು ಅಂತ ಇಸ್ಕೊಡ್ತಾರೆ ಸಮಾಜಶಾಸ್ತ್ರ. ಯಾಕಂದ್ರೆ ಸಮಾಜಶಾಸ್ತ್ರವನ್ನ ನಾವು ಒಂದೇ ರೀತಿಯಲ್ಲಿ ನೋಡಂಗಿಲ್ಲ. ಈಗ ನಾವು ನಮ್ಮ ಇಂಡಿಯಾಕ್ಕೆ ಅಮೆರಿಕಾ ಕಂಪೇರ್ ಮಾಡಿದ್ರೆ ಅಲ್ಲಿ ಕಲ್ಚರ್ ಚೇಂಜ್ ಆಗ್ತವೆ, ಇಲ್ಲಿ ಕಲ್ಚರ್ ಸ್ವಲ್ಪ ಚೇಂಜ್ ಆಗ್ತವೆ. ಯಾಕಂದ್ರೆ ಕಲ್ಚರ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಲ್ಲಿ ಹ್ಯುಮ್ಯಾನಿಟಿ ಸಂಬಂಧಪಟ್ಟಂಗೆ ಆಗಿರ್ಬೋದು, ಇಲ್ಲಿ ಹ್ಯುಮ್ಯಾನಿಟಿ ಸಂಬಂಧಪಟ್ಟಂಗೆ ಆಗಿರ್ಬೋದು. ಇವಾಗ ನಾವೇನ್ ಮಾಡಾಕತ್ತೀವಿ, ಕೆಲವೊಂದು ವಿಷಯಗಳನ್ನ ನಾವು
ಅಧ್ಯಯನ ಮಾಡಿ. ಅದೇ ರೀತಿ ನಾವು ಕಂಪ್ಯಾರಿಸನ್, ಅದಕ್ಕೆ ನಮ್ಮ ಸಮಾಜಶಾಸ್ತ್ರ ಬೇಕು, ನಮ್ಮ ಸಮಾಜಶಾಸ್ತ್ರ ಸಪರೇಟ್ ಆಗಿ ಒಂದು ಅಧ್ಯಾಯ ಬೇಕು ಅಂತ ಏನ್ ಮಾಡಿದ್ರು ಆಗಸ್ಟ್ 1 ಆಗಿರ್ಬೋದು. ಹಲವಾರು ರೀತಿಯಲ್ಲಿ ನಮ್ಮ ಇಂಥ ಪರಿಸ್ಥಿತಿ ಅವಳಿ ಕ್ರಾಂತಿಗಳ ಪ್ರಭಾವ ಆಗಿರ್ಬೋದು, ವಿಷಯ ಹಲವಾರು ವೇದ ಉಪನಿಷತ್ತುಗಳ ಪ್ರಭಾವ ಆಗಿರ್ಬೋದು, ಇಂಥವೆಲ್ಲ ವಿಷಯಗಳನ್ನೆಲ್ಲ ಅಡಾಪ್ಟೇಷನ್ ಮಾಡ್ಕೊಂಡು ಏನ್ ಮಾಡಿ ಸಮಾಜಶಾಸ್ತ್ರದ ಒಂದು ಉಗಮಕ್ಕೆ ಕಾರಣವಾಯಿತು ಮತ್ತು ಅದರ ಕಾರಣಕ ಅಂಶಗಳಾದವು. ಅದರಲ್ಲಿ ಉಗಮಕ ಮತ್ತು ಬೆಳವಣಿಗೆ ಅಂತ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಸಮಾಜಶಾಸ್ತ್ರವನ್ನ ಒಂದೇ ರೀತಿಯಲ್ಲಿ ಅಧ್ಯಯನ ಮಾಡಾಗಿಲ್ಲ. ನಾವು ಸಮಾಜಶಾಸ್ತ್ರವನ್ನ ರಾಜ್ಯಶಾಸ್ತ್ರ ಒಳಗೆ ಓದ್ತೀವಿ, ಸಮಾಜಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರವನ್ನು, ಇತಿಹಾಸವನ್ನು ಓದ್ತೀವಿ, ಅರ್ಥಶಾಸ್ತ್ರವನ್ನು ಓದ್ತೀವಿ. ಎಲ್ಲಾ ಸಮಾಜಶಾಸ್ತ್ರ ಉಗಮಕ್ಕೆ ಪ್ರಮುಖ ಕಾರಣಗಳು ಮತ್ತು ಅದಕ್ಕೆ ಅಂಶಗಳು ಅಂತ ತಿಳಿಸ್ಕೊಡ್ತೀವಿ.